ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನಲ್ಲಿ ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ತುಂಬ ಜನ ಯಾವ ಥರ ಮೋಸ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ಥರ ಒಂದು artsandprints.comದು ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ನಾನು ಬಂದಿರೋದು. ಸೊ ನಾನು ಇವಾಗ ಇರೋದಿಲ್ಲ ಅಂದರೆ ವೈಷ್ಣವಿ ಸಫೈರ್ ಮಾಲು ಯಶವಂತಪುರ. ಸೊ ಇಲ್ಲಿ ಬಂದಿದ್ದೀನಿ, ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸ್ಟ್ರೈಟ್ ಆಗಿ ಯಾರಿಗೂ ಫೋನ್ ಮಾಡದೆ ಇಲ್ಲಿ ಬಂದಿದ್ದೀನಿ. ರಿಯಲ್ ಆಗಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅವರು ಕೊಡ್ತಾ ಇದಾರ ಅಥವಾ ಸುಮ್ಮನೆ ವಾಟ್ಸಪ್ ಅಲ್ಲಿ ಮೆಸೇಜ್ಗಳು ಹಾಕ್ಬಿಟ್ಟು ಜನರಿಗೆ ಮೋಸ ಮಾಡ್ತಾರ, ಅದೇ ಒಂದು ಚೆಕ್ ಮಾಡೋದ್ರಿಂದ ಉದ್ದೇಶನ ಬಂದಿರೋದು. ಬನ್ನಿ ಡೈರೆಕ್ಟ್ ಆಗಿ ಹೋಗೋಣ, ಏನ್ ನಡೀತಾ ಇದೆ ಎಲ್ಲ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, artsandprints.com ಆಫೀಸಲ್ಲಿ ಡೈರೆಕ್ಟ್ ಆಗಿ ನುಗ್ಗಿದ್ದೀನಿ. ಸೊ ಬನ್ನಿ ನೋಡೋಣ, ಸೊ ಯಾರಿದ್ದಾರೆ, ಏನ್ ಕತೆ, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಅನ್ಸುತ್ತೆ. ಬನ್ನಿ ಮಾತಾಡೋಣ ಇವರಿಗೆ. Sir, I'm Sandhya from Makli. Still, I'm studying a degree, first year Pinya College, Government Pinya College. ಸೊ ಇಲ್ಲಿ ಇನ್ನೊಬ್ರು ಇದ್ದಾರೆ, ನೋಡೋಣ ಬನ್ನಿ. ಸರ್ ನಿಮ್ಮ ಹೆಸರು? I am Naveen. I am from Nilmangla. I am currently pursuing my final year degree in Tumkur. ತುಮಕೂರು, ಓಕೆ. ನಿಮ್ಮ ಹೆಸರು? हेलो, मेरा नाम सुमैया है और मैं फर्स्ट ईयर से बीकॉम में पढ़ती हूँ इलेक्ट्रॉनिक. ವಾಟ್ ಅಬೌಟ್ ಯು? My name is Roshni Banu. I'm studying in BCom second year at Hebbar. ನಿಮಗೆ ಹೇಗೆ ಗೊತ್ತಾಯ್ತು ಇದೊಂದು artsandprints.com ಅಲ್ಲಿ ಜಾಬ್ ಆಪರ್ಚುನಿಟಿ ಇದೆ ಅಂತ? ಹೇಗೆ ಗೊತ್ತಾಯ್ತು? I it's from some influencers like online influencers and social medias. ಸೊ ನಿಮಗೆ ಮೇಡಮ್? Sir, some placement. ಪ್ಲೇಸ್ಮೆಂಟ್ ಏಜೆನ್ಸಿಯಿಂದ. मुझे फ्रेंड ने बताया था कि ऐसा है कर नंबर दिया था, मैं वहीं पर से कांटेक्ट. ಓಕೆ. ಸೊ ಸರ್, ನಿಮಗೆ ಇದು ಜೆನ್ಯೂನ್ ಅನ್ಸುತ್ತೆ? ಲೈಕ್ ನಿಮಗೆ ಇದು ಟ್ರಸ್ಟ್ ವರ್ತಿ, ರಿಲಯಬಲ್, ನಿಮಗೆ ಇಲ್ಲಿ ಏನ್ ಕಲಿತಾ ಇದ್ರ, ಕಲಿಯಕ್ ಬಂದಿದ್ರ ಅನ್ಸುತ್ತೆ. ಸೊ ಇಲ್ಲಿ ನಿಮಗೆ ಕಲ್ತ್ರೆ ಮುಂದೆ ಫ್ಯೂಚರ್ ಅಲ್ಲಿ ಇದು ಬೆನಿಫಿಟ್ ಆಗದೆ ಅನ್ಸುತ್ತಾ? Yes, of course ಆಗುತ್ತೆ. It's genuine. ಫಸ್ಟ್ ನಾನು ಸಹ ಡೌಟ್ ಇತ್ತು, ಆದ್ರೆ ಆಮೇಲೆ 3 months ಇವಾಗ ಟ್ರೈನಿಂಗ್ ನಡೀತಿದೆ. Okay. ಆಲ್ಮೋಸ್ಟ್ ಎಂಡ್ ಆಫ್ ದ 3 months. So it's genuine. ಓಕೆ. ಇನ್ನು ಚಾರ್ಜಸ್ ಇದೆಯಾ ಅಥವಾ ಫ್ರೀನಾ ಇದು, ಹೇಗೆ? Fully free. ಫುಲ್ಲಿ ಫ್ರೀ. ಸೊ ನೀವೇನು ಪೇ ಮಾಡಿಲ್ಲ ಇಲ್ಲಿ. Nothing paid. ಸೊ ಮತ್ತೆ ಜಾಬ್ ರೋಲ್ ಏನಿರುತ್ತೆ ನಿಮ್ಗೆ ಇಲ್ಲಿ? ಜಾಬ್ ರೋಲ್ ಆನ್ಲೈನ್ ಅಲ್ಲಿ ವರ್ಕ್ ಮಾಡಬೇಕು, ಆನ್ಲೈನ್ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ಸ್ ಮಾಡಬೇಕು ಮತ್ತೆ ಆನ್ಲೈನ್ ಬುಕಿಂಗ್ಸ್. ಆನ್ಲೈನ್ ಬುಕಿಂಗ್ಸ್. ಸೊ ವರ್ಕಿಂಗ್ ಅವರ್ಸ್ ಎಷ್ಟು? 2 to 3 hours. ಸೊ 2 to 3 hours ವರ್ಕ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಇದು ಪಕ್ಕ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. Work from home opportunity. ಸೊ ನಿಮಗೆ ಇವಾಗ ಮಂತ್ಲಿ, ಇವಾಗ ಇಲ್ಲಿ ಹೇಳಿದ್ದಾರೆ ಮಂತ್ಲಿ ಇಷ್ಟು ದುಡಿಬಹುದು ಅಂತ ಹೇಳ್ಬಿಟ್ಟು ಎಲ್ಲ ನನಗೂ ಕೂಡ ಮೆಸೇಜ್ ಹಾಕಿದ್ರು. ಸೊ ಮಂತ್ಲಿ ಎಷ್ಟು ದುಡಿಬಹುದು ನೀವು? Monthly 12K to 30K. 12K to 30K. ಸೊ ಮತ್ತೆ ಇವಾಗ ಇದರಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ? ಸೊ ಇವಾಗ ಯಾರಾದ್ರೂ ಬೇಕು ಇಲ್ಲಿ ಜಾಬ್ಗೆ ಬರಬೇಕು ಅಂದ್ರೆ, ಸೊ ಏನು ಅವರಿಗೆ ಆನ್ ಬೋರ್ಡ್ ಆಗ್ಲಿಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಅಥವಾ ಎಲಿಜಿಬಿಲಿಟಿ ಏನು? Sir, eligibility ಬಂದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ಟೂಡೆಂಟ್ಸ್ ಆದ್ರೂ ಪರವಾಗಿಲ್ಲ ಅಥವಾ ಹೌಸ್ ವೈಫ್ ಆದ್ರೂ ಪರವಾಗಿಲ್ಲ, ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಆಪರ್ಚುನಿಟಿ ಇದೆ ಸರ್. ಅಂಡ್ ಇಲ್ಲಿ ಮ್ಯಾಂಡೇಟರಿ ಬಂದು ಬೇಸಿಕ್ ಗುಡ್ ಅಟ್ ನಾಲೆಡ್ಜ್ ಅಂಡ್ ಲ್ಯಾಪ್ಟಾಪ್ ಅಂಡ್ ಸಮ್ ಲೈಕ್ ಮದರ್ ಟಂಗ್, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಎನಿಥಿಂಗ್. ಸೊ ಏನಾದ್ರು ಮ್ಯಾಂಡೇಟರಿ ಲ್ಯಾಂಗ್ವೇಜ್ ಬರಲೇಬೇಕು ಅಂತ ಇದೆಯಾ? ಯಾವ ತರ? ಇಂಗ್ಲಿಷ್ ಇಸ್ ಗುಡ್ ಅಟ್ ಇಂಗ್ಲಿಷ್. ಇಂಗ್ಲಿಷ್ ಚೆನ್ನಾಗಿರ್ಬೇಕು, ಮತ್ತೆ ಯಾವ್ದಾದ್ರು ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಸೊ ಅವರಿಗೆಲ್ಲ ಇಲ್ಲಿ ಜಾಬ್ ಆಪರ್ಚುನಿಟಿ ಇದೆ. ಸೊ ಓಕೆ. ಸೊ ಮೇಡಮ್, ಇಲ್ಲಿ ಟ್ರೈನಿಂಗ್ ಇರುತ್ತಾ, ಹೇಗೆ, ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಅಥವಾ ಟ್ರೈನಿಂಗ್ ಏನಾದ್ರು ಚಾರ್ಜ್ ಮಾಡ್ತಾರೆ ಇವರು ಸಪರೇಟ್ ಆಗಿ? No sir, ಟ್ರೈನಿಂಗ್ ಫ್ರೀ ಆಫ್ ಕಾಸ್ಟ್ ಇದೆ. 3 months ಟ್ರೈನಿಂಗ್ ಇರುತ್ತೆ. 3 months ಟ್ರೈನಿಂಗ್ ಅಲ್ಲಿ ನಮ್ದು HR ಶೀಟ್, ಗೂಗಲ್ ಶೀಟ್, HR ರೂಲ್ಸ್ ಅಂಡ್ ಹೌ ಟು ಪೋಸ್ಟ್, ಹೌ ಟು ಸೇಲ್ಸ್, ಅಬೌಟ್ ಮಾರ್ಕೆಟಿಂಗ್, ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡ್ತಾರೆ. ಸೊ ಇಲ್ಲಿ ಟ್ರೈನಿಂಗ್ ತಗೊಂಡ್ರೆ ನೀವು ಇಲ್ಲಿ ಅಲ್ಲದೆ ಬೇರೆ ಕಡೆ ಎಲ್ಲೇ ಒಂದು ಜಾಬ್ ಆಪರ್ಚುನಿಟಿ ಇದ್ರೆ ಹೋದ್ರೆ ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತಾ? It is helpful. ಇಟ್ ಈಸ್ ಹೆಲ್ಪ್ಫುಲ್. तो ये तो बहुत अच्छा जॉब है. यहाँ पर फर्स्ट 3 महीना ट्रेनिंग दिया जाता है, फिर उसके बाद आपको पेमेंट भी बहुत अच्छा है. 3 महीने के बाद आपको 12 to 30K मिल सकता है पेमेंट. आपका जॉब रोल क्या होगा इधर? अभी आप बोल रहे कि आप ट्रेनिंग में हो, आपको जॉब बोला है क्या, क्या जॉब करना है, सब आपको ऑलरेडी बताया है? हाँ, बताया है. एक स्टेट दिया जाता है हम लोगों को और मैं हैंडल करती हूँ उत्तराखंड का, और उसमें हम लोगों को 14 डिस्ट्रिक्ट है और उसमें हम लोगों को हैंडल करना चाहिए. उसके लिए हमको 2-3 मेंबर्स तो चाहिए सपोर्ट के लिए. अच्छा, तो आपको ट्रेनिंग दिया गया है, आप अभी रेडी हो काम करने के लिए यहाँ पे artsandprints.com में? रेडी. ಸೊ ಎಲ್ಲರಿಗೂ ಕ್ವಶನ್ ಕೇಳಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಇವರು ಸ್ಟೂಡೆಂಟ್ಸು ಮತ್ತೆ ಇವರು ಟ್ರೈನಿಂಗ್ ಅಲ್ಲಿ ಆಲ್ರೆಡಿ ಇದ್ದಾರೆ. ಸೊ ದೇ ಆರ್ ವೆರಿ ಮಚ್ ಕಾನ್ಫಿಡೆಂಟ್, ಇಷ್ಟು ಅರ್ನಿಂಗ್ ಮಾಡ್ಬೋದು ಟ್ರೈನಿಂಗ್ ಆದ್ಮೇಲೆ ಅಂತ ಅವರು ಕಂಪ್ಲೀಟ್ ಆಗಿ ಹೇಳಿದ್ರು. ಸೊ ಬನ್ನಿ, ಮತ್ತೇನಾದ್ರು ಓಪನಿಂಗ್ಸ್ ಇದೆಯಾ ಅದನ್ನು ಕೇಳೋಣ ಅವ್ರ ಹತ್ರನೇ.
ಸೊ ಮೇಡಮ್, ನೀವು ಇವಾಗ ಹೇಳಿದ್ರೆ ಇಂಟ್ರೊಡಕ್ಷನ್ ಎಲ್ಲ ಹೇಳಿದ್ರಿ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಇವಾಗ ಇಲ್ಲಿ ಯಾವ ಜಾಬ್ ರೋಲ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಸರ್ ನಾನು ಕರ್ನಾಟಕ ಟೀಮ್ ನ ಲೀಡ್ ಮಾಡ್ತಾ ಇದ್ದೀನಿ ಸರ್, ಟೀಮ್ ಲೀಡರ್ ಆಗಿ. ಸೊ ಇಲ್ಲಿ ಜಾಬ್ ಓಪನಿಂಗ್ ಇದೆ, ನಮಗೆ ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಇದ್ದಾರೆ. 4 to 5 ಮೆಂಬರ್ಸ್ ನಮಗೆ ಕ್ಯಾಂಡಿಡೇಟ್ಸ್ ಬೇಕಿದ್ದಾರೆ ಸರ್ ಕರ್ನಾಟಕ ಟೀಮ್ಗೆ. ಸೊ 15 ಡಿಸ್ಟ್ರಿಕ್ಟ್ ನಾನ್ ಲೀಡ್ ಮಾಡ್ತಾ ಇದ್ದೀನಿ. ಸೊ 31 ಡಿಸ್ಟ್ರಿಕ್ಟ್ ಇರೋದ್ರಿಂದ ಡಿವೈಡ್ ಮಾಡಬೇಕಾಗಿರೋದ್ರಿಂದ ಸೊ ಆಪರ್ಚುನಿಟಿ ಇದೆ. ಸೊ ನೀವು ಯಾವ ರೀಜನ್ ಹ್ಯಾಂಡಲ್ ಮಾಡ್ತೀರಾ? ನಾನು ಪ್ರೆಸೆಂಟ್ ಕರ್ನಾಟಕ ಟೀಮ್ ಅಲ್ಲಿ ಕರ್ನಾಟಕ ಟೀಮ್ ಅಂಡರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇನ್ನು 3 to 5 ಮೆಂಬರ್ಸ್ ಅವೈಲೇಬಲ್ ಇದೆ. ಸ್ಟಿಲ್ ಅವೈಲಬಿಲಿಟಿ ಇದೆ, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬರ್ಬೋದು. ಸೊ ನೀವು ಇವಾಗಲೇ ಆಲ್ರೆಡಿ ಹೇಳಿದ್ರಿ ಉತ್ತರಾಖಂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ನಿಮ್ಮ ಟೀಮಲ್ಲೂ ಕೂಡ ಓಪನಿಂಗ್ಸ್ ಇದೆಯಾ? हाँ ओपनिंग्स है और उसके लिए तो 14 डिस्ट्रिक्ट है, उसके लिए 2 से 3 मेंबर्स चाहिए. 2 से 3 मेंबर्स. सो आप कौन सा रीजन हैंडल करते हो? उत्तर प्रदेश। उत्तर प्रदेश. सर उत्तर प्रदेश में 75 डिस्ट्रिक्ट है, तो 75 डिस्ट्रिक्ट के लिए आई नीड 4 to 5 members. 4 to 5 members still requirement है. रिक्वायरमेंट है, देयर स्टिल ओपनिंग. There are still openings. ಓಕೆ ಫ್ರೆಂಡ್ಸ್, ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ವಿ. ಸೊ ಇವಾಗ ನಾನು artsandprints.com ಮ್ಯಾನೇಜರ್ ವಿನೋದ್ ಅವರು ಇದ್ದಾರೆ, ಅವ್ರ ಕ್ಯಾಬಿನಿಗೆ ಬಂದಿದ್ದೀನಿ. ಬನ್ನಿ ಅವ್ರ ಹತ್ರನೇ ಮಾತಾಡೋಣ. ಇದೇನು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಹತ್ರನೇ ವಿಚಾರಿಸೋಣ ಬನ್ನಿ. ಸೊ ಫ್ರೆಂಡ್ಸ್, ನಮ್ಮ ಜೊತೆ ವಿನೋದ್ ಅವರು ಇದ್ದಾರೆ. ಸೊ ಬನ್ನಿ ವಿನೋದ್ ಹತ್ರ ಮಾತಾಡೋಣ. ಸೊ ವಿನೋದ್ ಅವರೇ ನಮಸ್ಕಾರ. ಸೊ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿತ್ತು, ಈ ತರ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ, ನೀವು ಡೈಲಿ 3 ಇಂದ 4 hours ವರ್ಕ್ ಮಾಡಿದ್ರೆ ಮಂತ್ಲಿ 8,000 to 30,000 ದುಡಿಬಹುದು ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿರೋದು ಇವತ್ತು. ನಿಮ್ಮ ಸ್ಟೂಡೆಂಟ್ಸ್ಗೂ ಮಾತಾಡಿದೆ, ಅವರೆಲ್ಲ ಹೇಳಿದ್ರು ಅವ್ರದ್ದು ಎಕ್ಸ್ಪೀರಿಯನ್ಸ್, ಇಲ್ಲಿ ಏನೇನ್ ಕಲಿತಾ ಇದಾರೆ ಅಂತ ಎಲ್ಲ ಹೇಳಿದ್ರು. ಸೊ ಅವ್ರ ಹತ್ರ ಕೇಳಿದ್ರೆ ಸಾಕಾಗಲ್ಲ. ಸೊ ಇಲ್ಲಿ ಯಾರು ಒಬ್ರು ನೋಡ್ಕೊಳ್ತಾ ಇದಾರೆ ಟ್ರೈನಿಂಗ್ ಆಗ್ಲಿ, ಸೊ ನೀವು ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಸ್ತಾ ಇದ್ದೀನಿ. ಸೊ ನಿಮ್ಮ artsandprints.com ಬಗ್ಗೆ ಹೇಳಿ ಸರ್, ಫಸ್ಟ್ ಅದು ಹೇಳಿ ನಮ್ಗೆ. ಮತ್ತೆ ನನಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಂದು, ಸೊ ನೀವು ಏನಿದು ಆಪರ್ಚುನಿಟಿ ಏನು ಆಕ್ಚುಲಿ? ಸೊ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಲ್ಲ, ಆತರ ಮೆಸೇಜ್ಗಳು ತುಂಬಾನೇ ಕಾಮನ್ ಇವಾಗ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ತಿಳ್ಕೊಳಕ್ ಬಂದಿರೋದು. ಸರ್ ಹೇಳಿ, ಸ್ಟಾರ್ಟ್ ಮಾಡಿ, ನಿಮ್ಮ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಿ ಸರ್. ಓಕೆ, ನನ್ನ ಹೆಸರು ವಿನೋದ್. ಸೊ ಐ ಆಮ್ ಎ ಟ್ರೈನರ್ ಹಿಯರ್ ಫಾರ್ ದಿಸ್ ಟೀಮ್. ಸೊ ದಿಸ್ ಇಸ್ ಎಕ್ಸ್ಟರ್ನಲ್ ಟೀಮ್ ಬಿಲ್ಡ್ ಮಾಡ್ತಾ ಇದೀವಿ ನಾವು. artsandprint.com ಬಂದು ಆನ್ಲೈನ್ ಪೋರ್ಟಲ್ ಇದೆ ಇದು ಫಾರ್ ಪ್ರಿಂಟಿಂಗ್ ಅಂಡ್ ಸೈನೇಜಸ್. ಆಕ್ಚುಲಿ ಇಟ್ಸ್ ಅನ್ ಬ್ರ್ಯಾಂಡ್ ಆಫ್ ನ್ಯೂಟೆಕ್. Newtek is a company name. Newtek India is a company name. Okay. And since 1984 it is. Since 1984, 1984 ಇದೀರಾ? Newtek India ತುಂಬಾ ಹಳೆ ಕಂಪನಿ ಇದೆ. ಈ artsandprint.com ಬಂದು ಆನ್ಲೈನ್ ಸ್ಟೋರ್ಸ್ ಇದೆ ನಮ್ದು. ಸೊ ಇದರಲ್ಲಿ ಪ್ರಿಂಟಿಂಗ್ ಮತ್ತೆ ಸೈನೇಜಸ್ ಮಾಡ್ತೀವಿ ನಾವು. ಓಕೆ. ಸೊ ಇಟ್ಸ್ ಆನ್ಲೈನ್ ಸೇಲ್ ಆಕ್ಚುಲಿ. ಇಟ್ಸ್ ಅನ್ ಇ-ಕಾಮರ್ಸ್ ಪೋರ್ಟಲ್. ಓಕೆ, ಇ-ಕಾಮರ್ಸ್ ಪೋರ್ಟಲ್ ಇದೆ ನಿಮ್ದು. ಓಕೆ. So we have 40+ categories related to printing and sciences, service industry. It has to 0 to 0. ಅಂದ್ರೆ ನಿಮ್ ಲೈಫ್ ನಲ್ಲಿ ಏನ್ ಪ್ರಾಡಕ್ಟ್ ಬೇಕು, ನಿಮ್ ಲೈಫ್ ನಲ್ಲಿ ಚಿಕ್ಕ ಮಗುವಿಂದ ದೊಡ್ಡವರ ತನಕ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬೇಬಿ ಶವರ್ ಇಂದ ಆಫ್ಟರ್ ಡೆತ್ ಯೂನಿವರ್ಸಿಟಿ ಕಾರ್ಡ್ ಪ್ರಿಂಟ್ ತನಕ ಅಲ್ಲಿವರೆಗೂ ಸಮಾಧಿಗೆ ಕಲ್ಬೇಕಂದ್ರೆ ನಮ್ಮ ಹತ್ರ ಆಗುತ್ತೆ. ಓಕೆ. ಸೊ ಎಲ್ಲದಕ್ಕೂ ನೇಮ್ ಪ್ಲೇಟ್ಗಳು? ಎಲ್ಲದಕ್ಕೂ ನೇಮ್ ಪ್ಲೇಟ್ಸ್ ಇದೆ, ಪ್ರಿಂಟಿಂಗ್ ರಾ ಮಟೀರಿಯಲ್ಸ್ ಇದೆ, ಪ್ರಿಂಟೆಡ್ ಮಟೀರಿಯಲ್ಸ್ ಇದೆ, ಕಸ್ಟಮೈಸೇಷನ್ಸ್ ಇದೆ. ಸೊ ಲಾಟ್ ಆಫ್ ಥಿಂಗ್ಸ್ ವಿ ಹ್ಯಾವ್. So we have 12,000+ products, customizations made for your order, made of demand. Okay. ಸೊ ಇವಾಗ ಸ್ಟೂಡೆಂಟ್ಸ್ ಎಲ್ಲ ನಾನು ಮಾತಾಡ್ಸಿ ಬಂದೆ ಇವಾಗ ಆಲ್ರೆಡಿ. ಸೊ ಇವಾಗ ಏನ್ ಕಲಿಸ್ತಾ ಇದ್ರೆ ಆಕ್ಚುಲಿ? ಇವಾಗ ಒಬ್ಬ ಸ್ಟೂಡೆಂಟ್ ಯಾರಾದ್ರೂ ಓದ್ತಾ ಇದಾರೆ ಅನ್ಕೊಳ್ಳಿ, ಸೊ ಅವರಿಗೂ ಅರ್ನ್ ಮಾಡ್ಬೇಕು ಅಂತ ಒಂದು ಮನ್ಸಲ್ಲಿ ಇರುತ್ತೆ, ನಾವು ಪಾಕೆಟ್ ಮನಿ ದುಡಿಬೇಕು, ಕೆಲ್ಸಕ್ಕೆ ಹೋಗೋ ಮುಂಚೆನೆ ಓದ್ತಾ ದುಡಿಬೇಕು ಅಂತ ಇರುತ್ತೆ. ಸೊ ಅವ್ರಿಗೆ ನೀವು ಇಲ್ಲಿ ಏನ್ ಕಲಿಸ್ತೀರಾ, ಮತ್ತೆ ಅವರಿಗೆ ಎಷ್ಟು ದುಡಿತಾರೆ, ಅವ್ರು ಎಷ್ಟು ದುಡಿಬಹುದು, ಅದನ್ನು ಸ್ವಲ್ಪ ಹೇಳಿ. ಫೈನ್, ನೈಸ್ ಕ್ವಶನ್. ಸೊ ಇದು ದುಡಿಯೋ ಬಗ್ಗೆ ಎಲ್ಲರೂ ಇನ್ಕಮ್ ಬೇಕೇ ಬೇಕು, ಅದು ಸ್ಟೂಡೆಂಟ್ ಅಂತ ಅಲ್ಲ. ಹೌದು. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಕಾಲೇಜಿಂದ ಬಂದ ಹುಡುಗರಿಗೆ ಬೇಸಿಕ್ ಆನ್ ಬೋರ್ಡ್ ಮಾಡಕ್ಕೆ ಡೈರೆಕ್ಟ್ ಆಗಿ ಯಾವ ಕಂಪನಿ ತಗೊಳಲ್ಲ. ಸೊ ದೇ ಕ್ಯಾನ್ ಟೇಕ್ ದಿಸ್ ಆಸ್ ಅನ್ ವರ್ಕ್ ಎಕ್ಸ್ಪೀರಿಯನ್ಸ್ ಫಸ್ಟ್. ಸೆಕೆಂಡ್ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಇದು ಫ್ಲೆಕ್ಸಿಬಿಲಿಟಿ ಇದೆ. 2 to 3 hours ಎನಿವೇರ್ ದೇ ಕ್ಯಾನ್ ವರ್ಕ್. ಸೊ ನಾರ್ಮಲಿ ಈಗ ನೋಡಿದ್ರೆ ಎಲ್ಲ ಆನ್ಲೈನ್ ಕೆಲಸ ಜಾಬ್ ಕೇಳ್ತಾರೆ, ವರ್ಕ್ ಫ್ರಮ್ ಹೋಮ್ ಕೇಳ್ತಾರೆ. ಸೊ ಅಡ್ವಾಂಟೇಜ್ ಆಫ್ ದಿಸ್ ಮೀನ್ಸ್ ದೇ ಕ್ಯಾನ್ ಅರ್ನ್ ದೇರ್ ಓನ್ ಇನ್ಕಮ್. ಇಟ್ಸ್ ಅ ಕಮಿಷನ್ ಬೇಸ್ಡ್ ಜಾಬ್. Okay. So what they are supposed to do is online promotions and inbound calls. They have to attend calls. So they are generating leads and they have to attend calls. So the call will be directly getting there for them purpose itself. So we are not making any from generating any calls from our end. They have to generate leads. Okay. So we train them everything from start to ends. So complete knowledge ನೀವೇ ಕೊಡ್ತೀರಾ? So ಎಷ್ಟು ದಿನ ಸರ್ ಟ್ರೈನಿಂಗ್ ಇರೋದು ಇದು? So actually every Sundays ಮಾತ್ರ ಇದೆ. So 3 months every Sundays ನಾವು ಕಂಡಕ್ಟ್ ಮಾಡ್ತೀವಿ. So ಬೇಸಿಕಲಿ ಅದರಲ್ಲಿ ನಾವು ನಿಮ್ಗೆ ಪೋಸ್ಟಿಂಗ್,
ಪ್ರಮೋಷನ್ಸ್ ಹೇಗೆ ಮಾಡಬೇಕು, SEO ಹೇಳ್ಕೊಡ್ತೀವಿ, ಟೂಲ್ಸ್ ಯಾವ್ಯಾವ್ದು ಯೂಸ್ ಮಾಡಬೇಕು. ಸೊ ಲಾಟ್ ಆಫ್ ಥಿಂಗ್ಸ್ ವಿ ಟ್ರೈನ್ ದೆಮ್. Okay. So I think even college or any institute will not train them on board, on practical, on job. Correct. So we are making them trained here well. They can go and attend any interviews without hustle. Okay. So ಅವರು ಕಂಪ್ಲೀಟ್ ಇಂಟರ್ವ್ಯೂಗೂ ಪ್ರಿಪೇರ್ ಮಾಡಿ ಕಳಿಸ್ತೀರಾ ನೀವು ಇಲ್ಲಿ? ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರೊಸೆಸ್ ಎಲ್ಲ ಮಾಡ್ಕೊಡ್ತೀವಿ ಅವ್ರಿಗೆ. ಲಾಗಿನ್ ಇಂದ ಲಾಗೌಟ್ ತನಕ ಏನೇನ್ ಮಾಡ್ಬೇಕು, ರಿಪೋರ್ಟಿಂಗ್ ಎಲ್ಲ ಹೇಳ್ಕೊಡ್ತೀವಿ. ಸೊ ನಾರ್ಮಲಿ ಬೇಸಿಕ್ಲಿ ವೆನ್ ದೇ ಕಮ್ ದೇ ಆರ್ ನಾಟ್ ಅವೇರ್ ಅಬೌಟ್ ಆಲ್ ದಿಸ್ ಸ್ಟಫ್. ಕರೆಕ್ಟ್, ಟ್ರೂ. ಸೊ ಮತ್ತೆ ಎಷ್ಟು ದುಡಿಬಹುದು ಅಂತ ಹೇಳಿದ್ರಿ? About income Yeah. is unlimited. Say what we required is an online portal, right? www.com. It's a worldwide. So we have national and international customers already. So if they promote more, they can earn more. ಓಕೆ. It depends on promote. And we have allocated them territories that if you're doing some promotions, it will delegate to you itself. ಓಕೆ. ಅಂದ್ರೆ ಈಗ ನೀವು ಮೈಸೂರು ಮಾಡ್ತೀರಾ ಅಂದ್ರೆ ಮೈಸೂರಿಗೆ ನಿಮ್ ಡಿಸ್ಟ್ರಿಕ್ಟ್ಸ್ ಕೊಟ್ಟಿರ್ತೀವಿ, ಅದ್ರಲ್ಲಿ ನೀವೇ ಪ್ರಮೋಟ್ ಮಾಡ್ಬೇಕಾಗುತ್ತೆ. ಓಕೆ. ಸೊ ಅದು ಏನ್ ಬಿಸ್ನೆಸ್ ಬರುತ್ತೋ ಅದು ನೀವೇ ಜನರೇಟ್ ಮಾಡಬೇಕು. ಇದು ಸ್ವಲ್ಪ ನಿಮ್ಗೆ ಇಲ್ಲೂ ಡೌಟ್ ಬರ್ಬೋದು, ಅದು ಹಿಂಗಾಗತ್ತೆ ಇಷ್ಟೆಲ್ಲ ಕಷ್ಟಪಡ್ಬೇಕು ಅಂತ. ಸೊ ಆಲ್ರೆಡಿ ವಿ ಆರ್ ರ್ಯಾಂಕಿಂಗ್ ಇನ್ ಗೂಗಲ್. ಇಫ್ ಯು ಚೆಕ್ ಅವರ್ ರ್ಯಾಂಕಿಂಗ್ ಫಾರ್ ಅವರ್ ಪ್ರಾಡಕ್ಟ್ಸ್, ವಿ ಕಮ್ ಇನ್ ಫಸ್ಟ್ 9 or 10 ಕೀವರ್ಡ್ಸ್. ನಮ್ದು ಏನ್ ಪ್ರಾಡಕ್ಟ್ ಇದೆಯೋ ಹಾ ಹಾ. ಅದಕ್ಕೆ ನೀವು ಸರ್ಚ್ ಮಾಡಿದ್ರೆ 1 to 9 ನಮ್ದು ಎಲ್ಲಾ ಪ್ರಾಡಕ್ಟ್ಸ್ ಎಲ್ಲ ಆಲ್ರೆಡಿ ರ್ಯಾಂಕಿಂಗ್ ಆಗಿದೆ. ಸೊ ಗೂಗಲ್ ಅಲ್ಲಿ ಫಸ್ಟ್ ಇದ್ರ? ಸೊ ವಿ ನೀಡ್ ಮೋರ್ ಮೆಂಬರ್ಸ್ ಟೀಮ್ ನಾವು. ಸೊ ವಿ ಹ್ಯಾವ್ ಇಂಟರ್ನಲ್ ಟೀಮ್ ಅಂಡ್ ಎಕ್ಸ್ಟರ್ನಲ್ ಟೀಮ್. ಎಕ್ಸ್ಟರ್ನಲ್ ಟೀಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದೀವಿ. ಇಂಟರ್ನಲ್ ಟೀಮ್ ದೇ ಆರ್ ಆನ್ ರೂಲ್. ಆನ್ ರೋಲ್. ಓಕೆ. ಸೊ ಇದು ಪ್ಯಾನ್ ಇಂಡಿಯಾ ಅಕ್ರಾಸ್, ನಾಟ್ ಓನ್ಲಿ ಕರ್ನಾಟಕ. ಸೊ ಎಲ್ಲ ಕಡೆ ಇಂಡಿಯಾ. ಸೊ ವಿ ಹ್ಯಾವ್ ಟೋಲ್ಡ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್, ರೈಟ್? ಸೊ ಎಲ್ಲ ಕಡೆಯಿಂದ ನಮಗೆ ಕಸ್ಟಮರ್ಸ್ ಇದ್ದಾರೆ. ಓಕೆ. ಸೊ ಜೆನ್ಯೂನ್ ಕಸ್ಟಮರ್ಸ್ ಇದ್ದಾರೆ ಅಂಡ್ ವಿ ಹ್ಯಾವ್ ಬಿಲ್ಡ್ ಎ ಗುಡ್ ಬ್ರ್ಯಾಂಡ್. ಸೊ ವಿ ಆರ್ ವೆರಿ ಸಕ್ಸಸ್ಫುಲ್ ಅಂಡ್ ವಿ ಆರ್ ಗ್ರೋಯಿಂಗ್ ನೌ ಅಂಡ್ ವಿ ಆರ್ ಗೋಯಿಂಗ್ ಇನ್ 10x speed. 10x speed. Okay. So for that we need lot of candidates to join us, and it will be a good experience for the freshers. Okay. Because why we hire freshers more? Because they are enthusiastic, more energy. Correct. Energy ಜಾಸ್ತಿ ಇರುತ್ತೆ ಫ್ರೆಶರ್ ಗೆ. ಮತ್ತೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ. ಸೊ ಆನ್ಲೈನ್ ಪೋರ್ಟಲ್ ದೇ ಆರ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್. ಸೊ ಅವ್ರಿಗೆ ಏನಾದ್ರು ಅಮೆಝಾನ್, ಫ್ಲಿಪ್ಕಾರ್ಟ್ ಈ ತರ ದೊಡ್ಡ ದೊಡ್ಡ ಕಂಪನಿಗೆ ಏನಾರ ಇಂಟ್ರೆಸ್ಟ್ ಇದ್ರೆ, ಸೊ ದೇ ಕ್ಯಾನ್ ಹ್ಯಾವ್ ಎ ಬೇಸಿಕ್ ಟ್ರೈನಿಂಗ್ ಹಿಯರ್. ಬೇಸಿಕ್ ಟ್ರೈನಿಂಗ್ ಕೂಡ ಆಗುತ್ತೆ. ನೆಕ್ಸ್ಟ್ ಅವ್ರು ಎಲ್ಲೇ ಒಂದು ಜಾಬ್ ಬಗ್ಗೆ ಟ್ರೈ ಮಾಡ್ಬೇಕು ಅಂದ್ರೆ ತುಂಬಾನೇ ಈಸಿ ಆಗುತ್ತೆ. ಐ ಅಶ್ಯೂರ್ ಯು, ಇಲ್ಲಿ ಟ್ರೈನಿಂಗ್ ಆದ್ಮೇಲೆ ಯಾರು ಜಾಬ್ ಹೋಗಲ್ಲ, ಅವ್ರ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಷ್ಟು ಕೇಪಬಲ್ ಮಾಡ್ಕೊಡ್ತೀವಿ. ಓಕೆ. Okay, that is nice. Yeah, so that's the thing. They do the product knowledge, they do the posting, promotions, end-to-end task. Okay. So end-to-end task ಎಲ್ಲ ಕಲಿಸ್ತೀರಾ? End-to-end task. Minimum 3 months ಬೇಕಾಗುತ್ತೆ. ಇದಕ್ಕೆ ಲ್ಯಾಪ್ಟಾಪ್, ಒಂದು ಲ್ಯಾಂಗ್ವೇಜ್, ಯಾವುದೇ ಇಂಗ್ಲಿಷ್ ಪ್ಲಸ್ ಯಾವುದೇ ರೀಜನಲ್ ಲ್ಯಾಂಗ್ವೇಜ್, ಹಿಂದಿ, ಕನ್ನಡ, ಮರಾಠಿ, ತಮಿಳ್, ತೆಲುಗು, ಗುಜರಾತಿ, ಬಂಗಾಲಿ, ಯಾವುದೇ ಭಾಷಾ. ಆದ್ರೆ ಒಂದೇ ಒಂದ್ ಕಡೆ ರೆಸಿಡೆನ್ಷಿಯಲ್ ನಿಯರ್ ಬೈ ಜಾಡಹಳ್ಳಿ ಕ್ರಾಸ್ ಇದ್ರೆ ಅನುಕೂಲ, ಯಾಕಂದ್ರೆ ಟ್ರೈನಿಂಗ್ ಬರಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಓಕೆ. ಸೊ ಎಲ್ಲಿ ಅಕ್ರಾಸ್ ಬೆಂಗಳೂರು ಎಲ್ಲಿದ್ರು ಪರವಾಗಿಲ್ಲ, ಬಟ್ ಪ್ರಿಫರಬಲಿ ಜಾಲಹಳ್ಳಿ ಹತ್ರ, ಜಾಲಹಳ್ಳಿ ಕ್ರಾಸ್, ಯಶವಂತಪುರ ಹತ್ರ ಇದ್ರೆ ಅಂದ್ರೆ ಪರ್ಸನಲಿ ಒನ್ ಟಚ್ ಇರುತ್ತೆ. ಸೊ ನಿಮ್ಮ ಆಫೀಸ್ ಬಂದ್ಬಿಟ್ಟು ಪಿಣ್ಯದಲ್ಲೇ ಇರೋದು, ಟ್ರೈನಿಂಗ್ ಎಲ್ಲ ಇಲ್ಲೇ. ಹೌದು. ಸೊ ಎನಿಥಿಂಗ್ ಎಲ್ಸ್ ಇಫ್ ಯು ವಾಂಟ್ ಟು ಆಸ್ಕ್, ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. 8151828200. HR ಗೆ ಡೈರೆಕ್ಟ್ ರೀಚ್ ಮಾಡಿ. ಸೊ ಎನಿವನ್ ಕ್ಯಾನ್ ಕಮ್ ಟು ಅಸ್. ಹೌಸ್ ವೈಫೇ ಇರ್ಲಿ ಅಥವಾ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡೋರೇ ಇರ್ಲಿ. ಈಗ ಕೋವಿಡ್ ನಲ್ಲಿ ತುಂಬಾ ಜನ ಜಾಬ್ ಹೋಗಿದೆ, ಸೊ ಅವರು ಮನೇಲಿ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಅಥವಾ ರೀಲೊಕೇಟ್ ಆಗಿರ್ತಾರೆ. ಸೊ ಎವ್ರಿವನ್ ಇಸ್ ಲುಕಿಂಗ್ ಫಾರ್ ಆಪರ್ಚುನಿಟಿ. ಕರೆಕ್ಟ್. ಸೊ ಅಂಡ್ ದಿಸ್ ಇಸ್ ವಾಟ್ ವಿ ಗ್ಯಾರಂಟಿ ಇಸ್ ದಿಸ್ ಎ ಲಾಂಗ್ ಟರ್ಮ್, ಇಟ್ಸ್ ನಾಟ್ ಇನ್ ಶಾರ್ಟ್ ಟರ್ಮ್ ಜಾಬ್. ಓಕೆ. ಸೊ ಇವರು ಇವಾಗ ನಿಮ್ ಜೊತೆ ಜಾಯ್ನ್ ಆದ್ರು, ಮತ್ತೆ ಅವರೆಲ್ಲ ಕಾರ್ಪೊರೇಟ್ ಅಲ್ಲಿ ಜಾಯ್ನ್ ಆಗ್ತಾರೆ, ಸ್ಟಿಲ್ ದೇ ಕ್ಯಾನ್ ಕಂಟಿನ್ಯೂ ವರ್ಕಿಂಗ್ ಹಿಯರ್. ಯಾಕಂದ್ರೆ ಸಂಜೆ 2 ಗಂಟೆ ಅವ್ರ ಕೆಲಸ ಇರುತ್ತೆ ಆಕ್ಚುಲಿ. ಓಕೆ. ಸೊ ಫ್ರೆಂಡ್ಸ್, ನಿಮಗೇನಾದ್ರೂ ಇದೇ ತರ ಆಪರ್ಚುನಿಟಿ ನೀವೇನಾದ್ರು ಹುಡುಕ್ತಾ ಇದ್ರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ, ಸೊ ಡೈರೆಕ್ಟ್ ಆಗಿ ನೀವು ಇಲ್ಲಿ ವಾಕ್ ಇನ್ ಮಾಡ್ಬೋದು, ಸರ್ ಹತ್ರ ಮಾತಾಡ್ಬೋದು. ನಿಮ್ಮ ಹತ್ರ ಏನೇ ಒಂದು ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೊಂಡು ನೀವು ಕಂಫರ್ಟಬಲ್ ಆಗಿ ಹೋಗ್ಬೋದು. ಮತ್ತೆ ಅವರು ಯಾವಾಗ ಶೆಡ್ಯೂಲ್ ಮಾಡ್ತಾರೆ, ವಾಟ್ ಎವರ್ ದೇರ್ ಟ್ರೈನಿಂಗು ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. artsandprints.com ಬಂದ್ವಿ, ಸ್ಟಿಂಗ್ ಆಪರೇಷನ್ ಕೂಡ ಮಾಡಿದ್ವಿ, ಸ್ಟೂಡೆಂಟ್ಸ್ನ ಮಾತಾಡಿದ್ವಿ, ಮತ್ತೆ ಅಲ್ಲಿ ಇನ್ಸ್ಟಿಟ್ಯೂಟ್ನ ಹೆಡ್ ಅಂದ್ರೆ ಟ್ರೈನರು ಕಮ್ ಮ್ಯಾನೇಜರು ವಿನೋದ್ ಅವ್ರನ್ನ ಮಾತಾಡಿದ್ವಿ. ಸೊ ಅವ್ರು ಹೇಳಿರೋ ಪ್ರಕಾರ, ಸೊ ನಾನು ಅವ್ರ ಹತ್ರ ಏನು ಡೀಟೇಲ್ಸ್ ಇನ್ಫಾರ್ಮೇಶನ್ ತಗೊಂಡೆ, ಅದ್ರ ಪ್ರಕಾರ ನನಗೆ ಜೆನ್ಯೂನ್ ಅನಿಸ್ತು. ಸೊ ನೀವು ಕೂಡ ಏನಾದರೂ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಹುಡುಕ್ತಾ ಇದ್ರೆ ಖಂಡಿತ ಒಂದ್ಸರಿ ಇವ್ರದ್ದು ಡೈರೆಕ್ಟಾಗಿ ಆಫೀಸ್ಗೆ ಬನ್ನಿ. ಆಫೀಸ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತೆ ಲಿಂಕ್ ಕೂಡ ಹಾಕಿರ್ತೀನಿ ಗೂಗಲ್ ಮ್ಯಾಪ್ದು. ಸೊ ದಟ್ ನಿಮಗೇನು ಪ್ರಾಬ್ಲಮ್ ಆಗಲ್ಲ, ಡೈರೆಕ್ಟಾಗಿ ರೀಚ್ ಔಟ್ ಆಗ್ಬೋದು.
ಸೊ ಬನ್ನಿ ಅವ್ರ ಹತ್ರ ಮಾತಾಡಿ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ತಗೊಳ್ಳಿ. ನಂತರ ನಿಮಗೂ ಕೂಡ ಜೆನ್ಯೂನ್ ಅನ್ಸಿದ್ರೆ ಖಂಡಿತ ನೀವು ಕೂಡ ಜಾಯ್ನ್ ಆಗ್ಬೋದು ಮತ್ತೆ ದುಡಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸರಿ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಯಾವಾಗಲೂ ಹೇಳೋ ಥರ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ. ಸೊ ದಟ್ ಯಾವುದೇ ಒಂದು ನಾನು ಫ್ಯೂಚರ್ಲಿ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ವಿತೌಟ್ ಮಿಸ್ ನೀವು ಆ ವಿಡಿಯೋನ ನೋಡ್ಬೋದು. ಸರಿ ಫ್ರೆಂಡ್ಸ್, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.